ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯನ್ನು ಕರೆದಿರ್ತಾರೆ. ಈ ಸಭೆಯಲ್ಲಿ ತನ್ನದೇ ಆದ ಸಮಸ್ಯೆಗಳು ಇಟ್ಕೊಂಡು ತಾಲೂಕಿನಾದ್ಯಂತ ನೂರಾರು ದಲಿತ ಮುಖಂಡರು ನೂರಾರು ಸಮಸ್ಯೆಗಳನ್ನ ಹೊತ್ತು ಬಂದಿರ್ತಾರೆ. ಇಂದು ಬಂದು ಏನೋ ಒಂದು ನಮಗೆ ನ್ಯಾಯ ಸಿಗುತ್ತೆ, ನಮಗೆ ಇಲ್ಲಿ ನಮ್ಮ ಕೆಲಸ ಕಾರ್ಯಗಳಾಗ್ತವೆ ಅನ್ನೋ ಉದ್ದೇಶದಿಂದ ಸಭೆಗೆ ಹಾಜರಾಗಿರ್ತಾರೆ. ಈ ಸಭೆ ಸುಮಾರು 10:10:30 ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಕ್ಕೆ ಸಮಯ ಕೊಡ್ತಾರೆ. 10:00ಗೆ ನಿಗದಿಯಾದಂಥ ಸಭೆನ ಸುಮಾರು 12:00-12:30 ಮಧ್ಯಾಹ್ನ 12:00-12:30 ಸಭೆ ಸ್ಟಾರ್ಟ್ ಮಾಡಿರಲ್ಲ. ಇದ್ರ ವಿಚಾರವಾಗಿ ಅಲ್ಲಿದ್ದಂಥ ಕಾದು ಬೇಸತ್ತು, ಊಟ ಇಲ್ದಲೆ, ಕುಡಿಯೋಕೆ ನೀರಿಲ್ದಲೆ ನೊಂದಂತಹ ದಲಿತರು ಕೊನೆಗೆ 12 ಗಂಟೆ ಆದಮೇಲೆ ಶಾಸಕರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅವರೇ ಶಾಸಕರನ್ನೇ ಪ್ರಶ್ನೆ ಮಾಡಿಲ್ಲ, ನಮ್ಮ ನಾಯಕರು ಶಾಸಕರನ್ನೇ ಪ್ರಶ್ನೆ ಮಾಡಿಲ್ಲ. ಅಲ್ಲಿ ಪ್ರಶ್ನೆ ಮಾಡಿದ್ದು ತಾಲೂಕು ಆಡಳಿತನ ಮತ್ತು ತಾಲೂಕು ಸಭೆ ಅಲ್ಲೇನು ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯನ್ನ ಅಧ್ಯಕ್ಷತೆ ವಹಿಸ್ಕೊಂಡಂತ ತಾಲೂಕು ದಂಡಾಧಿಕಾರಿಗಳ ಪ್ರಶ್ನೆ ಮಾಡ್ತಾರೆ. ಏನ್ರಿ ಅಧ್ಯಕ್ಷರೇ, ನೀವು ಈ ಸಭೆನ ಕರೆದು ಯಾವ ಪ್ರಯೋಜನಕ್ಕೋಸ್ಕರ ಕರೆದಿದ್ದೀರಾ? ನೀವು ಕಾಟಾಚಾರ ಸಭೆ ಮಾಡ್ತಾ ಇದ್ದೀರಾ. 10:00 ಕರ್ಸಿ 12 ಗಂಟೆ ಅವ್ರನ್ನ ಕುಡಿಯೋಕೆ ನೀರಿಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಇಂಥ ಸಭೆ ಮಾಡಿ ಇದರಿಂದ ದಲಿತರಿಗೆ ಸಿಗಂತ ನ್ಯಾಯ ಆದ್ರೆ ಏನು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆನ ನಾವು ತಾಲೂಕು ಆಡಳಿತಾಧಿಕಾರಿನ ಪ್ರಶ್ನೆ ಮಾಡೋದಕ್ಕೆ ನಮ್ಮ ತಾಲೂಕಿನ ಶಾಸಕರು ಅವ್ರನ್ನ ಏನೋ ನಿಂದು ಏನೋ ಇಲ್ಲಿ ಕುಡಿದು ಬಂದು ಗಲಾಟೆ ಮಾಡ್ತಿದೀಯನೋ ನೀನು ಅಂತೇಳಿ ಧಮಕಿ ಹಾಕ್ತಾರೆ. ನೂಕು ಹಾಸಿಕೆ ಇವನ್ನ ಅಂತೇಳಿ ಪೊಲೀಸ್ನವ್ರಿಗೆ ಹೇಳ್ತಾರೆ. ಪೊಲೀಸ್ನವ್ರನ್ನ ಮುಂದಿಟ್ಕೊಂಡು ಇವತ್ತು ದಲಿತರನ್ನ ಧ್ವನಿ ಅಡಗಿಸೋಂಥ ಕೆಲಸ ಆಗ್ತಾ ಇದೆ. ಇಂಥ ಸ್ಥಿತಿಲಿದ್ದಾಗ ದಲಿತರು ಯಾವ ರೀತಿನ ನಾವು ನ್ಯಾಯ ಪಡ್ತಾರೆ? ಯಾಕೋಸ್ಕರ ತಾಲೂಕು ಆಡಳಿತ ಈ ಸಭೆ ಮಾಡಬೇಕು ಅಂತ ಸಭೆ ಮಾಡ್ತಾ ಇತ್ತು ಅಂದ್ರೆ ಉತ್ತರ ಕೊಡಬೇಕಾಗುತ್ತೆ ತಾಲೂಕು ಆಡಳಿತ. ಇದು ತಾಲೂಕು ಆಡಳಿತದಿಂದ ದಲಿತರಿಗೆ, ಇಡೀ ತಾಲೂಕಿನಾದ್ಯಂತ ದಲಿತರಿಗೆ ಮಾಡಿರೋಂಥ ಮಹಾ ಮೋಸ, ಬಹು ದೊಡ್ಡ ಅವಮಾನ ಇದು. ಇಂಥ ಅವಮಾನ ಮಾಡಿರೋಂಥ ತಾಲೂಕು ಮಟ್ಟದ ತಾಲೂಕು ಅಧಿಕಾರಿಗಳು ಇಡೀ ತಾಲೂಕಿನ ದಲಿತ ಮುಖಂಡರನ್ನ, ದಲಿತ ಸಮುದಾಯನ ಕ್ಷಮೆ ಕೇಳಬೇಕು ಅಂತೇಳಿ, ಮತ್ತು ಈ ಅವಮಾನ ಮಾಡಿದಂಥ ಶಾಸಕರು ಕೂಡ ದಲಿತ ಸಮುದಾಯನ ಕ್ಷಮೆ ಕೇಳಬೇಕು ಅಂತ ಹೇಳಿ ತಾಲೂಕು ಭೀಮಾರ್ಮಿ ಸಂಘಟನೆ ಒತ್ತಾಯಿಸ್ತಾ ಇದೆ. ಮೋಹನ್ ಜತ್ನಳ್ಳಿ ಅಂತ ಭೀಮಾರ್ಮಿ ವಿಭಾಗೀಯ ಅಧ್ಯಕ್ಷರು. ಸರ್ವಾರಿ ಮಹಾಸಭಾ ಅಂಜನ್ ಮುಕ್ತಿ ಅಂತ ಏನು 27ನೇ ತಾರೀಕು ಏನು ಈ ಘಟನೆ ನಡೀತು, ಆಗ ನಾವು ಅದನ್ನ ಪ್ರಶ್ನೆ ಮಾಡಿದ್ವಿ, ಶಾಸಕರನ್ನೇ ಪ್ರಶ್ನೆ ಮಾಡಿದ್ವಿ, ಮತ್ತೆ ಅಧ್ಯಕ್ಷರನ್ನು ತಹಸೀಲ್ದಾರನ್ನ ನಾವು ಪ್ರಶ್ನೆ ಮಾಡಿದ್ವಿ, ಏನ್ ಸರ್ ಇದು ಈ ಥರ ಎಲ್ಲ ಅಂತ ಕೇಳಿದಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಈಗ ತಾಲೂಕಲ್ಲಿ ಕುಂದುಕೊರತೆ ಸಭೆ ಅನ್ನೋದೊಂದು ಕಾಟಾಚಾರಕ್ಕೆ ಒಂದು ಫೋಟೋ ತೆಗೆದ್ಬಿಟ್ಟು ಅದನ್ನ ಪೇಪರ್ ಸ್ಟೇಟ್ಮೆಂಟ್ ಕೊಡೋದೊಂದಕ್ಕೆ ಇದು ಸೀಮಿತ ಮಾಡ್ಕೊಂಡಿದ್ದಾರೆ. ಪ್ರತಿ ಒಂದು ಇದನ್ನು ನಾವು ಅಜೆಂಡಾದಲ್ಲಿ ಏನು ಕೊಡ್ತೀವೋ, ಫಸ್ಟ್ ನಾವು ಅಜೆಂಡಾದಲ್ಲಿ ಕೊಟ್ಟಿರೋಂಥದ್ದನ್ನ ಸಾರಿ ಕೊಟ್ಟಿರೋಂಥದ್ದನ್ನ ನೀವು ಯಾವ್ದಾದ್ರು ಕ್ಲಿಯರ್ ಮಾಡಿದ್ದೀರಾ ಅಂತ ಕೇಳಿದ್ರೆ ಸುಮ್ಮನೆ ಅದನ್ನ ಕಾಟಾಚಾರಕ್ಕಾಗಿ ಹೇಳ್ತಾರೆ. ಆದ್ರೆ ಅದರಲ್ಲಿ ಒಂದು 10% ಅರ್ಜಿಗಳು ಕೊಟ್ಟಿರೋದ್ರಲ್ಲಿ ಒಂದು 10% ಅವ್ರು ಕೆಲಸ ಮಾಡಿರಲ್ಲ. ಸೊ ಅದನ್ನ ಪ್ರಶ್ನೆ ಮಾಡಿ ಕೇಳಿದಾಗ ಈ ಪೊಲೀಸ್ನವ್ರನ್ನ ಮುಂದಿಟ್ಕೊಂಡು ಇದನ್ನ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ಮತ್ತೆ ರೌಡಿ ಶೀಟ್ಗಳು ಮಾಡ್ತೀವಿ ಅಂತ ಧಮಕಿ ಹಾಕ್ಸೋದು, ಇದೊಂದು ನಮ್ಮ ತಾಲೂಕಲ್ಲಿ ಹೇರಳವಾಗಿ ಹೋಗಿದೆ. ಆಮೇಲೆ ತಹಸೀಲ್ದಾರ್ ಇವರು ಶಾಸಕರು ಹೇಳ್ತಾರೆ, ನಿಮ್ಮ 1 ಓಟಿಂದ ಗೆದ್ದಿಲ್ಲ ಅಂತ ಹೇಳ್ತಾರೆ. ಸ್ವಾಮಿ ಶಾಸಕರೇ ಕೇಳ್ರಿ, ಇವತ್ತು ಕೇಳ್ರಿ, ಇಡೀ 52,000 ಓಟು ದಲಿತ ಓಟು ಪೂರ್ತಿ ಬಿದ್ದಿರೋದು ದಲಿತರದ್ದು ಮಾತ್ರನೇ. ಯಾರು ಜನರಲ್ನವ್ರು ಯಾರು ನಿಮ್ಗೆ ಓಟ್ ಹಾಕಿಲ್ಲ. ಅಂಥದ್ರಲ್ಲಿ ನೀವು ನಿಮ್ದು 1 ಓಟು ಬೇಡ ಅಂತ ಹೇಳ್ತೀರಾ. 1 ಓಟಲ್ಲಿ ಗೆದ್ದಿರೋಂಥ MLAಗಳು ತುಂಬಾ ಜನ ಇದ್ದಾರೆ. ಅದರಲ್ಲೂ ಕೂಡ ನೀವು ಹೇಳ್ತೀರಾ ಬೋಳಿ ಮಕ್ಕಳು ನಾಚಿಕ್ ನುಗ್ಗಿ ಕುಡಿದು ಬಂದವ್ರೆ ಅಂತ ಹೇಳ್ತಾರೆ. ಹಂಗಿರುವಾಗ ನಾವು ಎಂಥ ಸಂಪತ್ತಿಗೆ ನಮ್ಮನ್ನು ಕರೆಸಿ ಅವಮಾನ ಮಾಡೋಂಥದ್ದು ನಿಮ್ಗೆ ಎಷ್ಟೋ ಮಟ್ಟಿಗೆ ಅದು ಸಮಂಜಸ ಅಂತ ಈ ವಿಚಾರದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಪ್ರತಾಪ್ ಅಂತೇಳಿ, ಪ್ರತಾಪ್ ಹಳೆಗಾರ್ ಅಂತೇಳಿ ಭೀಮಾರ್ಮಿ ಚಿತ್ರದುರ್ಗ ತಾಲೂಕು ಅಧ್ಯಕ್ಷರು. ಐನೋ ಶಿಶುಕುಮಾರ್ ಅಂತ ಗೋವಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ. ಮಧುಸೂದನ್ ಚಲವಾದಿ ಯುವ ಬ್ರಿಗೇಡ್ ಗೌರವಾಧ್ಯಕ್ಷರು. ಇವತ್ತು ನಾವು ಹೇಳ್ಬೋದು, ನೀನು ಕೇಳಿದ್ರೆ ನಾನು ಹೇಳ್ಬಿಡ್ತೀನಿ. ಈಗ ನೀವು ನೋಡ್ದಂಗೆ ಆಗಿಲ್ಲ, ಈಗ ಒಂದ್ 2-3 ವರ್ಷದಿಂದ ಹಿಂದಗಡೆಯಿಂದ ಯಾವ ಅಟ್ರಾಸಿಟಿ ಕೇಸ್ಗಳು ಯಾವ ಆಗ್ತಾನೆ ಇರಲಿಲ್ಲ. ನಮ್ಗೆ ಅದೊಂದು ಖುಷಿ ಇತ್ತು, ಬಿಡಪ್ಪ ನಮ್ ತಾಲೂಕಲ್ಲಿ ಎಲ್ಲ ಒಂದ್ ಸ್ವಲ್ಪ ಸಮಂಜಸ. ಇಲ್ಲಿ ಸಮಾಜ ಇಲ್ಲ. ತಹಸೀಲ್ದಾರು ಇದಕ್ಕೆ ನೇರ ಹೊಣೆ. ಇವತ್ತೇನು ಈ ಘಟನೆ ನಡೆಯಿತು ಇದಕ್ಕೆ ನೇರ ಹೊಣೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಹಸೀಲ್ದಾರು, ತಾಲೂಕು ಆಡಳಿತ ಅಧಿಕಾರಿಗಳು ಇದಕ್ಕೆ ನೇರ ಹೊಣೆ ಆಗ್ತಾ ಇದೆ ಈ ಒಂದು ವಿಚಾರ. ಇವತ್ತು ಒಬ್ಬ ದಲಿತ ಇವತ್ತು ನಾವು ಚಪ್ಪಲಿ ಒಳಗಾಗ್ತಿದ್ದೀವಿ ಅಂತಂದ್ರೆ ಅಲ್ಲಿ ಯಾವ ಮಟ್ಟಕ್ಕೆ ಬಂದಿಲ್ಲ ಅಂತ ಹೌದು. ಸ್ಪೀಕರ್
ಅಷ್ಟೇ. ಇಲ್ಲ ಅದು ಡಿಸಿಆರ್ ಬರುತ್ತೆ, ಇವ್ರಿಗೆ ಬರೋಲ್ಲ. ಅದಕ್ಕೋಸ್ಕರ ಏನು ಕ್ಯಾನಪ್ ಮಾಡಿ ಕನಿಷ್ಠ ನಾನು 4 ರಿಂದ 5 ಸಾವಿರ ಹೋಗ್ತೀನಿ. ನಾವು ಜಾಸ್ತಿ ಆಗಿ ಹೋಗ್ತಿರಲ್ಲ ಬಿಟ್ಟಲ್ಲೂ ಕೂಡ ಕ್ಯಾನ್ವಸ್ ಮಾಡಿದ್ದಾರೆ. ನಮಗಳಿಗೆ ಹಿಂಗ್ ಮಾಡ್ತಾರೆ. ಪೊಲೀಸ್ ಇಲಾಖೆ ಅಲ್ಲಿ ಇಟ್ಕೊಂಡು ಯಾರು ಮೊದಲು ಯಾರು ಅವ್ರ ವಿರುದ್ಧ ಯಾಕೆ ಕ್ರಮ ತಗೊಳ್ಳಿಲ್ಲ ಪೊಲೀಸ್ ಇಲಾಖೆ? ನಮ್ಮನ್ನೇ ಅವಾಯ್ಡ್ ಮಾಡ್ತಾರೆ. ಒಬ್ರು ದಲಿತನ ಯಾಕೆ ಕೇಳೋದನ್ನ ಹೇಳೋದಿಲ್ಲ ಅಂತ ದಲಿತ ಅವಾಯ್ಡ್ ಮಾಡ್ತಾರೆ. ಅವ್ರು ಶಾಸನ ಕೇಳಕ್ಕಾಗಲ್ಲ ನಮ್ಗೆ, ತಾಕತ್ತಿಲ್ವ ಪೊಲೀಸ್ ಇಲಾಖೆಗೆ? ಪೊಲೀಸ್ ಅಧಿಕಾರಿಗಳಿಗೂ ಅವರು ಯಾಕೆ ಬೆಲೆ ಕೊಟ್ಟಿಲ್ಲ. ಏನ್ ಕತ್ತೆ ಕಟ್ಟಿದ್ದೀವಿ ಆಚೆ ಕಳಿಸ್ರಿ ಅಂತ ಅವ್ರಿಗೂ ಬೆಲೆ ಕೊಟ್ಟಿಲ್ಲ. ಅವ್ರಿಗೆ ಅಧಿಕಾರ ಒಂದು ಮೈಂಡ್ ಸೆಟ್ ಅಲ್ಲಿ ತುಂಬಾ ಶಾಸಕರಿಗೆ ನಾವು ಸಭೆ ಲೇಟ್ ಆಗಿ ಬಂದಿದ್ದೀರಾ, ಅಜೆಂಡಾದಲ್ಲಿ ಪ್ರಶ್ನೆಗಳಿದ್ದಾವೆ, ನೀವು ಲೇಟ್ ಆಗಿ ಬಂದ್ರೆ ನಾವು ಯಾವ ರೀತಿ ಕೇಳೋದು? 12:30 ಆಗಿದೆ. ಈ ಅಜೆಂಡಾದಲ್ಲಿ ಸುಮಾರು ಪ್ರಶ್ನೆಗಳಿದ್ದಾವೆ. ಸಂಜೆ 6 ಗಂಟೆ ಮಧ್ಯಾಹ್ನ ಮೇಲೆ ಊಟ ಆದ್ಮೇಲೆ ಯಾರು ಬರೋದಿಲ್ಲ. ಹಂಗಾಗಿ ನಾವು ಶಾಸಕರು ಪ್ರಶ್ನೆ ಮಾಡಿದಾಗ ಅವರು ಉಡಾದ ಉತ್ತರ ಕೊಡ್ತಾರೆ. ತಿರ್ಗಾ ನೀನು ಏನ್ ಮಾಡ್ತಿದ್ಯಾ, ನೀನು ಹೇಗೆ ಮುಚ್ಕೊಂಡು ಕೂತ್ಕೊಳ್ಳೋ, ಗೋಳಿ ಮಗನೇ ಕುಡಿದು ಬಂದಿದ್ಯಾ ಅಂತ. ಆ ರೀತಿ ಅಂದಾಗ ನಾವು ಇದನ್ಗೆ ಓಟ್ ಹಾಕಿ ನಾನು ಕಾಂಗ್ರೆಸ್ ಕಾರ್ಯಕರ್ತ, ಇದನ್ನ ನಾನು ಓಟ್ ಹಾಕಿ ನಾನು ನೈಟ್ ಅಂಡ್ ಡೇ ಕೆಲಸ ಮಾಡಿ ನಮ್ಮ ಮುಖಂಡರಿಗೆ ನಮ್ಮ ಜನಾಂಗಕ್ಕೆ ನಾವು ಓಟ್ ಹಾಕ್ರಿ ಅಂತ ಹೇಳಿ ಈ ರೀತಿ ಮಾತಾಡಿದಾಗ ನಾವು ಇದನ್ನ ಓಟ್ ಹಾಕಿರೋದೇ ನಮಗೆ ತಪ್ಪಾಗಿದೆ ಅಂತ ಹೇಳಿ ನಾನು ನನ್ನ ಚಪ್ಪಲಿ ತಗೊಂಡು ನಾನು ಮಾಡ್ಕೊಂಡಿದ್ದೀನಿ.